ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿರೂಪಾಕ್ಷಿ. ಪಕ್ಷಿ ಜೊತೆ ವಿರೂಪಾಕ್ಷಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಹೇಳ್ತಾ ನಾವಿವತ್ತು ಯಾವ ವಿಷಯ ಕುರಿತಂತೆ ಮಾತಾಡೋದಕ್ಕೆ ಬರ್ತಾ ಇದೀವಪ್ಪ ಅಂತ ಹೇಳಿದ್ರೆ 2025-26ನೇ ಸಾಲಿನ ಜೋಳ ಖರೀದಿ ಕೇಂದ್ರ ಪ್ರಾರಂಭ ಆಗುತ್ತೆ ಇನ್ನು ಕೆಲವು ದಿನಗಳಲ್ಲಿ. ಆ ಒಂದು ಜೋಳ ಖರೀದಿ ಕೇಂದ್ರದ ಕುರಿತಂತೆ ನಾನು ಇವತ್ತು ನಿಮ್ಗೆ ಮಾಹಿತಿ ಹೇಳೋದಕ್ಕೆ ಬರ್ತಾ ಇದ್ದೀನಿ. ತಾವು ಈ ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ಈ ವಿಡಿಯೋ ಮುಗಿಯೋವರೆಗೂ ತಾವು ಕೇಳಿದಾಗ ಮಾತ್ರ ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ತಾವೇನಾದ್ರೂ ಇದನ್ನ ಅರ್ಧಕ್ಕೆ ಬಿಟ್ರೆ ನಮಗೆ ನಾನು ಯಾವ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಅನ್ನೋದು ತಮಗೆ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡ್ರಿ. ಅದೇ ರೀತಿ ಇದೇ ತರದ ಕೃಷಿ ಒಂದು ಮಾಹಿತಿ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮಗೆ ಇನ್ಫಾರ್ಮೇಶನ್ ಸಲುವಾಗಿ ಕೃಷಿ ಜೊತೆ ವಿರೂಪಾಕ್ಷಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಬೆಲ್ ಬಟನ್ ನ ಒತ್ತಿರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಯಾರು ಈ ವಿಡಿಯೋನ ಅರ್ಧಕ್ಕೆ ನೋಡಕ್ ಹೋಗ್ಬೇಡ್ರಿ, ಪೂರ್ತಿ ನೋಡಿದ್ರೆ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಮತ್ತೆ ಅದೇ ತರ ಈ ವಿಡಿಯೋ ನಮ್ಗೆ ಸಂಬಂಧ ಇಲ್ಲ ಬಿಡುವಂತವ್ರು ಬಹಳಷ್ಟು ಜನ ವಿಡಿಯೋ ಇರ್ತೀರಿ. ನಿಮ್ದು ಅಕಸ್ಮಾತ್ ನಿಮಗೆ ಇದ್ರದ್ದು ಯೂಸ್ ಇಲ್ಲ ಅಂತಂದ್ರೆ ಇದು ಬೇರೆಯವರಿಗೆ ಯೂಸ್ ಇರುತ್ತೆ. ಆದ ಕಾರಣದಿಂದ ತಾವು ಈ ಒಂದು ವಿಡಿಯೋನ ತಮ್ಮ ಗೊತ್ತಿರ್ತಕ್ಕಂಥ ರೈತ ಬಾಂಧವರಿಗೆ ಅಥವಾ ತಮ್ಗೆ ಗೊತ್ತಿರ್ತಕ್ಕಂಥ ತಮ್ಮ ಕುಟುಂಬದಲ್ಲಿ ತಮ್ಮ ರಿಲೇಷನ್ ನಲ್ಲಿ ರೈತರು ಇರ್ತಾರೆ ಅಂತವರಿಗೆ ಶೇರ್ ಮಾಡ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ವಿಡಿಯೋನ ಶೇರ್ ಮಾಡೋದು ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು. ಯಾಕಂತಂದು ಹೇಳಿದ್ರೆ ಜೋಳ ಖರೀದಿ ಕೇಂದ್ರ ಸ್ಟಾರ್ಟ್ ಆಗ್ತಿದೆ. ಜೋಳ ಖರೀದಿ ಕೇಂದ್ರ ಸ್ಟಾರ್ಟ್ ಆದಾಗ ತಾವು ರೈತರು ಏನ್ ಮಾಡ್ತೀರಾ, ಸೀದಾ ಜೋಳ ಖರೀದಿ ಕೇಂದ್ರಕ್ಕೆ ಹೋಗ್ಬಿಡ್ತೀರಾ. ಅಲ್ಲಿ ನಿಮ್ದು ಎಲ್ಲ ಕ್ಲಿಯರ್ ಇತ್ತು, ಓಕೆ, ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ. ಬಟ್ ನಿಮ್ಮದು ಏನಾದ್ರು ಒಂದು ಜೋಳ ಖರೀದಿ ಕೇಂದ್ರ ತಂತ್ರಾಂಶದಲ್ಲಿ ಏನಾದ್ರು ಸಮಸ್ಯೆ ಬಂದ್ರೆ ಅದು ತಮ್ಮನ್ನ ಅಲದಾಡ್ತಕ್ಕಂಥ ಒಂದು ಸಮಸ್ಯೆ ಬಹಳಷ್ಟು ರೈತ ಬಾಂಧವರಿಗೆ ಎದುರಾಗುತ್ತೆ. ಅದಕ್ಕೆ ನಾನು ಆ ಒಂದು ಸಮಸ್ಯೆಯನ್ನ ತಪ್ಪಿಸೋದಕ್ಕೋಸ್ಕರ, ಅಂದ್ರೆ ಇನ್ನೂ ಒಂದು ತಿಂಗಳು ಟೈಮ್ ಇರೋದ್ರಿಂದ ಅಥವಾ ಇನ್ನೊಂದು 20 ದಿನ ಟೈಮ್ ಇರೋದ್ರಿಂದ ಜೋಳ ಖರೀದಿ ಕೇಂದ್ರ ಸ್ಟಾರ್ಟ್ ಆಗಿಲ್ಲ. ಅದಕ್ಕೋಸ್ಕರ ತಾವು ರೈತ ಬಾಂಧವರು ತಾವೇನ್ ಮಾಡ್ಬೇಕಪ್ಪ ಅಂತಂದು ಹೇಳಿದ್ರೆ, ಇಲ್ಲಿ ನಾನು ಹೇಳ್ತಕ್ಕಂತ ಒಂದು 4 ವಿಷಯಗಳನ್ನ ತಾವು ಬಹಳ ಗಂಭೀರವಾಗಿ ತಗೋಬೇಕಾಗುತ್ತೆ. ಫಸ್ಟ್ ಒಂದು, ತಾವು ತಮ್ಮ FID ಆಗೈತೆ ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬೇಕು. ಈ ಒಂದು FID ಅಂದ್ರೆ ಏನಪ್ಪಾ ಅಂದ್ರೆ ರೈತ ನೋಂದಣಿ ಅಂತಕ್ಕಂಥದನ್ನ ಕರೀತಾರೆ. ಈ ರೈತ ನೋಂದಣಿ ಎಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ, ಇದನ್ನ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಈ ರೈತ ನೋಂದಣಿಯನ್ನ ಮಾಡ್ತಾರೆ. ಈ ರೈತ ನೋಂದಣಿ ಮಾಡಿಸಿದವರು ಓಕೆ, ಮಾಡಿಸದೆ ಇನ್ನೂ ರೈತ ನೋಂದಣಿ ಮಾಡಿಸಿಲ್ಲಪ್ಪ ಅಥವಾ FID ಮಾಡಿಸಿಲ್ಲಪ್ಪ ಅಂತಂದು ಹೇಳಿದ್ರೆ ಅಂತವ್ರು FID ಮಾಡಿಸ್ಬೇಕು. FID ಮಾಡಿಸೋದಕ್ಕೆ ಬೇಕಾದ ದಾಖಲಾತಿಗಳು ಅಂತಂದು ಹೇಳಿದ್ರೆ, ಒಂದು ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಪಾಣಿ, ಈ ಮೂರನ್ನ ನೀವು ತಗೊಂಡು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬೇಕು. ಏನು ಆಧಾರ್ ಕಾರ್ಡು, ಪಾಣಿ, ಬ್ಯಾಂಕ್ ಪಾಸ್ಬುಕ್, ಈ ಮೂರನ್ನ ತಗೊಂಡು ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬೇಕು. ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋದಾಗ ನಿಮ್ಗೆ FID ಆಗಿರ್ಲಿಲ್ಲ ಅಂದ್ರೆ FID ಮಾಡಿಸ್ಕೊಡ್ತಾರೆ. ಅವ್ರು ಪ್ರೂಫ್ ಸಂತಾಂಶದಲ್ಲಿ ಅದನ್ನ FID ನ ಮಾಡಿಸ್ಕೊಡ್ತಾರೆ. ಅದ್ರ ಜೊತೆ ನೀವೇನಪ್ಪಾ ಅಂತಂದ್ರೆ ಕಂಪಲ್ಸರಿ ಈಗ FID ಯಾರಾದ್ರೂ ಮಾಡ್ಸಕ್ ಹೋಗ್ತಿದ್ರೆ ಆಧಾರ್ ಕಾರ್ಡ್, ಪಾಣಿ, ಬ್ಯಾಂಕ್ ಪಾಸ್ಬುಕ್, ಈ ಮೂರು ಜೊತೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರ್ತಕ್ಕಂಥ ಒಂದು ಮೊಬೈಲ್ ನ ನೀವು ಆ ರೈತ ಸಂಪರ್ಕ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಇದು ಒಂದೇದು. ತಾವು ರೈತ ಸಂಪರ್ಕ ಕೇಂದ್ರಕ್ಕೆ ಇವೆಲ್ಲ ದಾಖಲಾತಿಗಳನ್ನ ತಗೊಂಡು ಹೋಗ್ರಿ. ಅಲ್ಲಿ ನಿಮ್ಗೆ FID ಆಗಿತ್ತು, ನೀವು ಒಳ್ಳೆ ಬರಬಾರದು. ಆಕ್ಚುಲಿ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಗೆ ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. KYC ರೈತರ ಒಪ್ಪಿಗೆ ಪತ್ರ ಅಂತಂದು ಹೇಳಿ, ಫಾರ್ಮರ್ ಕನ್ಸರ್ನ್ ಅಂತಂದು ಹೇಳಿ ಒಂದು ಬರುತ್ತೆ. ಅದನ್ನ ತಾವು ಮಾಡಿಸ್ಬೇಕು. ತಾವೇನಾದ್ರು ಅಲ್ಲಿ ಹೋಗಿರ್ತೀರಿ, FID ಆಗೈತ್ರಿ ಅಂತ ತೆಗೆದು ಕೊಟ್ಬಿಟ್ರ ಅಂತಂದ್ರೆ, ಬರ್ಕೊಟ್ರ ಅಂತಂದು FID ನಂಬರ್ ಬರ್ಕೊಟ್ರ ಅಂತ ಇದ್ರಿ, ಅದನ್ನ ತಗೊಂಡು ತಾವು ಬರಬಾರದು. ಅದ್ರ ಜೊತೆ ಮತ್ತೆ ತಾವೇನ್ ಮಾಡ್ಬೇಕಪ್ಪ ಅಂತಂದು ಹೇಳಿದ್ರೆ, ಆ ಒಂದು KYC ಮತ್ತು ಕನ್ಸರ್ನ್ ಫಾರ್ಮರ್ ಲೆಟರ್ನ ಅದನ್ನ ಮಾಡಿಸ್ಬೇಕು. ಅದಕ್ಕೂ ಕೂಡ OTP ಬರುತ್ತೆ. OTP ಅನ್ನು ಹೇಳ್ಬೇಕು. ತಾವ್ ಇಷ್ಟು ಮಾಡಿದ್ರ ಮತ್ತೆ ಇವೆರಡು ಮಾಡಿಸಿದಂತ ತಾವು ಆಯ್ತು, ನಮ್ದು FID ರೆಡಿ ಆಗೈತಿ, ನಾವ್ ಇನ್ನು ಖರೀದಿ ಕೇಂದ್ರಕ್ಕೆ ಹಾಕ್ಬಹುದು ಅಂತ ತಾವು ಮತ್ತೆ ಬಂದ್ಬಿಡ್ಬಾರ್ದು. ತಾವ್ ಇನ್ನೊಂದ್ ಏನಪ್ಪಾ ಅಂತಂದು ಹೇಳಿದ್ರೆ, ನಾನು ಏನ್ ಡಿಸ್ಪ್ಲೇ ಮೇಲೆ ಏನ್ ಕಾಣುತ್ತಲ್ಲ, ಫುಡ್ ಸಂತಾಂಶದಲ್ಲಿ ಕ್ರಾಪ್ ಡೀಟೇಲ್ಸ್ ಅಂತಂದು ಹೇಳಿರುತ್ತೆ. ಕ್ರಾಪ್ ಡೀಟೇಲ್ಸ್ ನ ಚೆಕ್ ಮಾಡಿಸ್ಬೇಕು. ಕ್ರಾಪ್ ಡೀಟೇಲ್ಸ್ ಏನಾದ್ರು ಅಲ್ಲಿ ನಿಮ್ಗೆ ಡಿಸ್ಪ್ಲೇ ಆಯ್ತು ಅಥವಾ ನಿಮ್ಗೆ ತೋರಿಸ್ತು ಅಂತಂದ್ರೆ ನಿಮ್ದು ಯಾವುದೇ ತರದ ಸಮಸ್ಯೆ ಇಲ್ಲ ಅಂತ
ತಿಳ್ಕೊಂಡು ತಾವೇನ್ ಮಾಡ್ಬೇಕು ಅವಾಗ ಬರ್ಬೋದು. ಅಕಸ್ಮಾತ್ ಕ್ರಾಪ್ ಡೀಟೇಲ್ಸ್ ಇಸ್ ನಾಟ್ ಫಂಡ್ ಅಂತ ಏನಾದ್ರು ಬಂದ್ರೆ ತಾವು ಅವಾಗ ಅದನ್ನ ಅಪ್ಡೇಟ್ ಮಾಡಿಸ್ಬೇಕಾಗತ್ತ. ರೂಲ್ಸ್ ಸಂಶಯದಲ್ಲಿ ಅಂದ್ರೆ ತಾವೊಂದು ಫಾರ್ಮೆಟ್ ಐತಿ ನಿಮ್ಮ ಕೃಷಿ ಇಲಾಖೆದಲ್ಲಿ, ಅದನ್ನ ಫಾರ್ಮ್ ನ ಫಿಲ್ ಮಾಡಿ ಅದನ್ನ ಹೆಡ್ ಆಫೀಸ್ ಬೆಂಗಳೂರು ಹೆಡ್ ಆಫೀಸ್ಗೆ ಮೇಲ್ ಮಾಡ್ತಾರೆ. ತಾವು ಅದನ್ನ ಮಾಡಿಸ್ಬೇಕು. ಅಕಸ್ಮಾತ್ ತಾವೇನೋ ಮಾಡ್ಲಾರ್ದ ಹಂಗೆ ಬಂದ್ರೆ ಮತ್ತೆ ನೀವು ಖರೀದಿ ಕೇಂದ್ರಕ್ಕೆ ಹೋದಾಗ ನಿಮ್ಗೆ ಏನಾಗತ್ತಪ್ಪ ಅಂತ ಹೇಳಿದ್ರೆ ಅಲ್ಲಿ ನಿಮ್ಮ ಬೆಳೆ ಇದರಲ್ಲಿ ಇದು ಖರೀದಿ ಕೇಂದ್ರದ ಪೋರ್ಟಲ್ ಒಳಗಡೆ ತೋರ್ಸೋ ಹೊತ್ತು ತಾವು ನಿಮ್ಮ ಹತ್ತಿರ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ರಿ ಅಂತ ಕಳಿಸ್ತಾರ. ಅದಕ್ಕೆ ಅದನ್ನ ತಪ್ಸಕ್ಕೋಸ್ಕರ ತಾವಲ್ಲಿ ಹೋಗಿ ಅದನ್ನ ಚೆಕ್ ಮಾಡಿಸ್ಬೇಕು. ಚೆಕ್ ಮಾಡಿಸಿದಾಗ ಅಕಸ್ಮಾತ್ ಅದೇನಾದ್ರೂ ಕ್ರಾಪ್ ಡೀಟೇಲ್ಸ್ ಇಸ್ ನಾಟ್ ಫಂಡ್ ಅಂತ ಬಂತಂದ್ರೆ ಅವಾಗ ತಾವೇನ್ ಮಾಡ್ಬೇಕು, ಅದನ್ನ ಮತ್ತೆ ಸರಿಪಡಿಸ್ಬೇಕು. ಅಲ್ಲಿ ನಿಮ್ಮ ರೈತ ಸಂಪರ್ಕ ಕೇಂದ್ರದವರು ಅದನ್ನ ನಿಮಗೆ ಮಾಡ್ಕೊಡ್ತಾರೆ. ಇಷ್ಟನ್ನ ತಾವು ಬಹಳ ಅಚ್ಚುಕಟ್ಟಾಗಿ ಮಾಡ್ಬೇಕು. ಅಕಸ್ಮಾತ್ ನೀವೇನಾದ್ರೂ ಇವನು ಮಾಡದೇ ಇದ್ರೆ ತಾವೇನಾದ್ರೂ ಸಡನ್ ಆಗಿ ಜೋಳ ಖರೀದಿ ಕೇಂದ್ರ ಸ್ಟಾರ್ಟ್ ಆಗೈತಿ ಹೋಗ್ಬಿಡಮ್ಮ ಅಂತ ನೀವೇನಾದ್ರೂ ಅಲ್ಲಿಗೆ ಹೋದ್ರೆ ನಿಮಗೆ ಈ ಒಂದು ಜೋಳ ಖರೀದಿ ಕೇಂದ್ರದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳು ಕುರಿತಂತೆ ನಾನು ಇಲ್ಲಿವರೆಗೆ ನೀಟಾಗಿ ಹೇಳಿದೀನಿ. ಇಷ್ಟನ್ನ ಅಪ್ಡೇಟ್ ಮಾಡಿಸ್ಕೊಂಡು ತಾವು ಹೋದಾಗ ಯಾವುದೇ ತರಹದ ಒಂದು ಸಮಸ್ಯೆಯನ್ನ ತಾವು ಬರೋದಿಲ್ಲ. ಆದ ಕಾರಣದಿಂದ ಇದನ್ನ ತಾವು ತಿಳ್ಕೊಂಡು ಇವನ್ನ ಅಪ್ಡೇಟ್ ಮಾಡಿಸ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಅದೇ ರೀತಿ ಇಂಥ ವಿಡಿಯೋಗಳಿಗಾಗಿ ಕೃಷಿ ಜೊತೆ ವಿರೂಪಾಕ್ಷ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಬೆಲ್ ಬಟನ್ ಲೈಕ್ ಮಾಡ್ರಿ ಅಂತ ಹೇಳ್ತಾ ಇದೇ ತರ ವಿಷಯಗಳಿಗಾಗಿ ನನ್ನ ಸಪೋರ್ಟ್ ಮಾಡ್ರಿ. ಇಷ್ಟು ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಜವಾನ್ ಜೈ ಕಿಸಾನ್.